ನಮಸ್ಕಾರ, ನನ್ನ ಹೆಸರು ಪವನ್ ಕುಮಾರ್ ಅಂತ. ಹಾಸನ ಡಿಸ್ಟಿಕ್ ಹಿರಿಸೇವ ಹೋಬಳಿ ಸೋರೆಕಾಯಿಪುರ ಗ್ರಾಮ ನಮ್ಮದು. ಇಲ್ಲಿ 4 ಎಕರೆಯಲ್ಲಿ ಸರ್ ಇದು ಕಾಡು ಕೃಷಿ ಮಾಡಬೇಕು ಅಂತ ಅಂದ್ಕೊಂಡಿದ್ದು. ಹಂಗಾಗಿ ಯಾಬ್ಯಾವ ನೆಟ್ಟು ಅಲ್ಲಿಂದ ಮೆಣಸು, ಏಲಕ್ಕಿ, ಕಾಫಿ ಈ ಥರ ಹಲವಾರು ಬೆಳೆ ಬೆಳೆದ ಜೊತೆ ಕೋಳಿ ಫಾರ್ಮ್ ಮಾಡ್ತಾಯಿದ್ದೀವಿ ಸರ್. 6,000 ಕೋಳಿ ಇದೆ, ಸುಗುಣಕ್ಕೆ ಬಿಟ್ಟಿದ್ದೀವಿ. ಈಗ 16 ದಿವಸ ಮರಿ ಇದೆ, ಬನ್ನಿ ಸರ್ ತೋರಿಸಿ. ಇದೆಲ್ಲ 16 ದಿವಸ ಕೋಳಿ ಮರಿ ಸರ್. ಇದು ನಮಗೆ ಕಂಪ್ನಿಯವರು ಮೆಡಿಸಿನ್ ಕೊಡ್ತಾರೆ, ಮೇವೆಲ್ಲ ಅವರೇ ಕೊಡ್ತಾರೆ, ಮರಿ ಕೊಡ್ತಾರೆ ಸರ್. ನಾವು ನಿರ್ವಹಣೆ ಬೆಳೆದು ಕೊಡ್ಬೇಕು ಅವ್ರಿಗೆ. ಮರಿ ಒಳ್ಳೆ ಇಳುವರಿ ಬರುತ್ತೆ ಸರ್, ಕಮಿಷನ್ ಜಾಸ್ತಿ ಬರುತ್ತೆ ಸರ್. ನಮಗೆ ಮಿನಿಮಮ್ 6 ರೂಪಾಯಿ 40 ಪೈಸೆಯಿಂದ 14 ರೂಪಾಯಿ ಗಂಟೆ ಇದೆ. ನಾವು ಮಿನಿಮಮ್ ಯಾವಾಗಲೂ 8 ರೂಪಾಯಿ 9 ರೂಪಾಯಿ ತಾತಾಯಿದ್ದೀವಿ ಅವರೇಸು. ನಮ್ಮಲ್ಲಿ ಅಷ್ಟು ಬರ್ತಾಯಿದೆ ಸರ್. ನಮ್ಗೆ ಒಂದು ಬೆಳೆ 1 ಲಕ್ಷ ರೂಪಾಯಿ, 120, 130 ಸಿಗುತ್ತೆ ಸರ್. 38 ದಿವಸ ಸಿಗುತ್ತೆ. 6,000 ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಅವರೇಜ್ ಒಂದು 200-300 ಸಾಯುತ್ತೆ ಸರ್ ಕೊನೆ ಹೊತ್ತಿಗೆ. ಅದೆಲ್ಲ ಕಂಪ್ನಿ ಇದು ಅವರೇಜ್ ಮಾಡ್ಕೊತಾರೆ ಸರ್. ಒಂದು ಟರ್ಮಲ್ಲಿ ಎಷ್ಟು ದಿನ ಬರುತ್ತೆ ಅಂದರೆ ಒಂದು ಸರ್ ನಮಗೆ ಅವರೇಜ್ ಕೊಡೋದು 38 ಡೇಸು, ಅದು 40-42 ಡೇಸ್ ಆಗುತ್ತೆ. ಒಂದು ಟೈಮ್ ಆಗುತ್ತೆ. ಮಾರ್ಕೆಟಿಂಗ್ ಸಮಸ್ಯೆ ಅವ್ರಿಗೂ ಆಗುತ್ತೆ ಸರ್. ನಮಗೆ ಇದರಿಂದ ಗೊಬ್ಬರ ಯೂಸ್ ಮಾಡ್ತೀವಿ ಸರ್ ನಾವು ಜಾಸ್ತಿ. ನಮ್ದು ಎಲ್ಲ ಬೆಳೆಗೂ ಗೊಬ್ಬರ ಫಸ್ಟ್ ಸರ್. ಇದು ಫಾರಮ್ ಒಂದು ಹಿಂಗೆ 23 ಅಡಿ ಇದೆ ಸರ್. ಉದ್ದ 350 ಅಡಿ ಇದೆ. ಇದು ಕೆಪಾಸಿಟಿ ಬಂದು 7,000. ಆದ್ರೆ ನಮಗೆ ಕಂಪ್ನಿಯಲ್ಲಿ 6,000 ಕೊಡ್ತಾರೆ ಸರ್. ಅದು ನನಗೆ ಸರ್ ಇದು 9 ಲಕ್ಷ ಖರ್ಚಾಯಿತು ಟೋಟಲ್. ಆಲ್ಮೋಸ್ಟ್ ಒಂದು ಅರ್ಧ ದುಡ್ಡು ಬಂದಿದೆ ಇದರಲ್ಲಿ ಸರ್. 1.5 ವರ್ಷ ಆಯ್ತು ಅದು ಸರ್. ಒಂದು ಬ್ಯಾಚಲ್ಲಿ ಎಷ್ಟು ನಿಮಗೆ ಇನ್ಕಮ್ ಬರುತ್ತೆ ಮತ್ತು ಎಷ್ಟು ಟರ್ನ್ ಓವರ್ ಮಾಡ್ತೀರಾ ಸರ್? ನಮಗೆ ಒಂದು ಬ್ಯಾಚ್ಗೆ 1 ಲಕ್ಷ ಸಿಗುತ್ತೆ ಸರ್, ಒಂದ್ಸತಿ 120 ಸಿಗುತ್ತೆ. ಅದು ಇಳುವರಿ ಮೇಲೆ ಡಿಪೆಂಡ್ ಆಗುತ್ತೆ ಸರ್.